ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಒಂದು ಲೋಟ ನೀರಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಅಸಾಧ್ಯವಾದ ಕೆಲಸಗಳು ಕೂಡ ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಣ ಎಂದಿಗೂ ನಿಮ್ಮ ಕೈ ಬಿಟ್ಟು ಹೋಗದೆ ಹಾಗೆ ಕೂಡ ನೋಡ್ಕೊಳ್ಳುತ್ತೆ. ನಿಮ್ಮ ಮಾನಸಿಕ ಸಮಸ್ಯೆ ಆಗ್ಬೋದು, ದೈಹಿಕ ಸಮಸ್ಯೆ ಆಗ್ಬೋದು, ಎಂತಹದ್ದೇ ಆಗಿದ್ರೂ ಕೂಡ ನೀವು ಒಂದು ಲೋಟ ನೀರನ್ನು ಕೈಯಲ್ಲಿಟ್ಕೊಂಡು ಈ ನಂಬರನ್ನು ಹೇಳಿದ್ರೆ ಸಾಕು. ಇದಕ್ಕೆ ಗಂಟೆಗಟ್ಟಲೆ ಪೂಜೆ ಮಾಡಬೇಕು, ಹಾಗೆಯೇ ಮಂತ್ರಗಳನ್ನು ಇಳ್ಕೊಬೇಕು ಅಂತ ಯಾವುದೇ ಒಂದು ನಿಯಮ ಇಲ್ಲ. ಇದೇ ಟೈಮಲ್ಲಿ ಹೇಳಬೇಕು, ಯಾವುದೇ ಒಂದು ಟೈಮ್ ಆದರೂ ಪರವಾಗಿಲ್ಲ. ಪ್ರತಿದಿನ ನಾವು ನೀರನ್ನು ಕುಡಿತಾನೆ ಇರ್ತೀರಿ. ಅದರಲ್ಲೂ ಈಗ ಸಮ್ಮರ್ ಇದೆ, ಅತಿ ಹೆಚ್ಚು ನೀರನ್ನು ಕುಡಿತಾ ಇರ್ತೀರಿ. ಪ್ರತಿ ಸಾರಿನೂ ನೀರು ಕುಡಿಬೇಕಂದ್ರೆ ನೀವು ಈ ನಂಬರನ್ನು, ತುಂಬ ಚಿಕ್ಕದಿದೆ ನಂಬರು, ಆ ನಂಬರನ್ನು ಹೇಳಿದ್ರೆ ಸಾಕು. ಒಂದು ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಮೊದಲು ನಿಮಗೆ ಯಾವ ಕೆಲಸ ಆಗಬೇಕು ಅಂತ ನೀವು ಮೊದಲು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಅಂದರೆ ಏನು ಅನ್ನೋದಾದರೆ, ನಿಮ್ಮ ಏನು ಕೆಲಸ ಆಗಬೇಕು ನೋಡಿ, ಅದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳೋದು. ಅಂದರೆ ಒಂದು ಲೋಟ ನೀರನ್ನು ಕೈಯಲ್ಲಿಟ್ಕೊಂಡು ನೀವು ಹೇಳುವಂಥದ್ದು ಅಷ್ಟೇ ಸಂಕಲ್ಪ. ಹಾಗಾಗಿ ನೀವು ಪ್ರತಿದಿನವೂ ನೀರು ಕುಡಿಬೇಕಂದ್ರೆ ಈ ಒಂದು ನಂಬರನ್ನು ಹೇಳಿದ್ರೆ ಸಾಕು. ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ತುಂಬ ದಿನಗಳಿಂದ ನೀವು ಕಷ್ಟಪಟ್ಟು ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಾಗಲಿ, ಅಥವಾ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅನ್ನೋದಾಗಲಿ, ಅದರಲ್ಲೂ ಈಗ ಅನಾರೋಗ್ಯ ಅನ್ನೋದು ಹೆಚ್ಚಾಗ್ತಾ ಇದೆ. ಈ ಅನಾರೋಗ್ಯಕ್ಕಂತೂ ಇದು ತುಂಬಾ ಒಳ್ಳೆಯ ಉಪಾಯ ಅಂತಲೂ ಹೇಳ್ಬೋದು. ಖರ್ಚಿಲ್ಲದೆ ನಾವು ಏನೂ ದುಡ್ಡು ಖರ್ಚು ಮಾಡಿ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದಾಗಲಿ, ಅಥವಾ ನಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡೋದಾಗಲಿ, ಅಥವಾ ನಮಗೆ ಕೆಲಸಕ್ಕೆ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು, ಅಥವಾ ನಾನು ಬೇರೆ ಕೆಲಸ ಚೇಂಜ್ ಮಾಡ್ತಾಯಿದ್ದೀನಿ, ನಮಗೆ ಇಷ್ಟ ಬಂದಂಥ ಕೆಲಸ ಸಿಗಬೇಕು ಅನ್ನೋದಾಗಲಿ, ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋದಾಗಲಿ, ಈ ಥರದ ಯಾವುದೇ ಒಂದು ಸಂಕಲ್ಪ ಇದ್ದರೂ ಕೂಡ ನೀವು ಮಾಡ್ಕೊಬೋದು. ಏಕೆಂದರೆ ನೀರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಯಾವಾಗಲೂ ಹೇಳೋದು, ನೀವು ಪಾತ್ರೆ ತೊಳಿಬೇಕಂದ್ರೆ ಅಥವಾ ನೀರು ಕುಡಿಬೇಕಂದ್ರೆ, ನೀರಿನ ಹತ್ರ ಹೋಗಿರ್ಬೇಕಂದ್ರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಯಾವುದೇ ರೀತಿಯ ನೆಗೆಟಿವ್ ಥಿಂಕ್ ಮಾಡೋದಾಗಲಿ ಅಥವಾ ಕೆಟ್ಟ ಶಬ್ದಗಳನ್ನು ಮಾತಾಡೋದು ಕೂಡ ಅದು ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನೀರಿನ ಹತ್ರ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋದು, ಹಾಗೆಯೇ ಒಳ್ಳೆಯ ಮಾತುಗಳನ್ನು ಆಡೋದಾಗಲಿ, ಒಳ್ಳೆಯ ಸಂಕಲ್ಪವನ್ನು ಮಾಡೋದು. ಹಾಗೆಯೇ ನಾವೆಲ್ಲರೂ ನೀರಿನ ಹತ್ರ ಹೋಗಿರ್ತೀವಿ, ಈಗ ಸಮುದ್ರ ಆಗ್ಬೋದು ಅಥವಾ ಹರಿಯೋ ನೀರ ಹತ್ರ ಹೋದಲ್ಲಿ ನಿಮಗೆ ಮೆಡಿಟೇಷನ್ ಮಾಡಬೇಕು ಅಂದರೆ ನೀವು ನೀರಿನ ಹತ್ರ ಮೆಡಿಟೇಷನ್ ಮಾಡಿ, ಅಥವಾ ನೇಚರಲ್ಲಿ ಪ್ರಕೃತಿಯಲ್ಲಿ ಮೆಡಿಟೇಷನ್ ಮಾಡಿ, ಬೇಗ ನಮಗೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಿ. ಅದಕ್ಕೋಸ್ಕರ ನಾವು ನೀರನ್ನು ಯಾವಾಗಲೂ ಮನೆಯಲ್ಲಿ ಯಾವಾಗಲೂ ನೀರನ್ನು ಯೂಸ್ ಮಾಡ್ತಾ ಇರ್ತೀರಿ. ಅದಕ್ಕೆ ಸ್ನಾನ ಮಾಡಬೇಕು ಅಂದರೂ ನೀವು ಮಂತ್ರಗಳನ್ನು ಹೇಳ್ಕೊಳ್ಳೋದು. ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವದಂ ಕುರು ಅಂತ ನೀವು ಮಂತ್ರವನ್ನು ಹೇಳಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನಾವು ನೀರು ಕುಡಿಬೇಕು ಅಂದರೂ ಅಷ್ಟೇ ಈ ನಂಬರನ್ನು ಹೇಳಿ ನೀರು ಕುಡಿಯೋದು. ಪಾತ್ರೆ ತೊಳಿತಾ ಇರ್ತೀರಿ, ಪಾತ್ರೆ ತೊಳಿಬೇಕಂದ್ರೆ ಒಳ್ಳೆಯ ಮಾತಾಡಿ, ನೀರಿನ ಜೊತೆ ಮಾತಾಡ್ಬೋದು ಸ್ನೇಹಿತರೆ. ನಾವು ಮರಗಳ ಜೊತೆ, ಗಿಡಗಳ ಜೊತೆ, ಪಕ್ಷಿ ಪ್ರಾಣಿಗಳ ಜೊತೆ ಎಲ್ಲರ ಜೊತೆನೂ ಮಾತಾಡ್ಬೋದು. ನಮಗೆ ಅವು ರಿಯಾಕ್ಟ್ ಮಾಡ್ತವೆ. ನಾವು ಪ್ರತಿದಿನವೂ ಮಾತಾಡ್ತಾ ಇರಬೇಕು. ಯಾವಾಗಲೂ ಒಂದು ದಿನ ಮಾತಾಡಿದ್ರೆ ಅದು ರಿಯಾಕ್ಟ್ ಮಾಡಲ್ಲ. ನೀವು ಒಂದು ಗಿಡ ಇಟ್ಕೊಂಡು ಪ್ರತಿದಿನ ಅದ್ರ ಜೊತೆ ಪಾಸಿಟಿವ್ ಆಗಿ ಮಾತಾಡ್ತಾ ಇರಿ, ಅದು ನಿಮಗೆ ಖಂಡಿತ ರಿಯಾಕ್ಟ್ ಮಾಡುತ್ತೆ. ಅಂದರೆ ಎಲೆಗಳು ಶೇಕ್ ಆಗೋದಾಗಲಿ, ಈ ಥರದ ರಿಯಾಕ್ಟ್ ಅಂತೂ ಮಾಡುತ್ತೆ. ನೀವು 2 ಗಿಡ ತೊಗೊಂಡು ಒಂದು ಗಿಡದ ಹತ್ರ ನೀವು ಪಾಸಿಟಿವ್ ಆಗಿ ಮಾತಾಡೋದು, ಇನ್ನೊಂದು ಗಿಡದ ಹತ್ರ ನೆಗೆಟಿವ್ ಮಾತಾಡ್ತಾ ಇರ್ರಿ. ಆ ನೆಗೆಟಿವ್ ಮಾತಾಡುವಂಥ ಗಿಡ ಇರುತ್ತಲ್ಲ, ಅದು ಬೇಗನೆ ಒಣಗುತ್ತೆ. ನೀವು ಎಷ್ಟೇ ನೀರು ಹಾಕಿದ್ರೂ ಅದು ಒಣಗಿಬಿಡುತ್ತೆ. ಆದರೆ ಪಾಸಿಟಿವ್ ಆಗಿ ನೀವು ಮಾತಾಡ್ತಾ ಇರಿ, ಆ ಗಿಡದ ಹತ್ರ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮ್ಮ ಇಂದಿನ ಕಾಲದಲ್ಲಿ ನಾವು ಮಹಾಭಾರತ, ರಾಮಾಯಣ ಇದನ್ನೆಲ್ಲ ನೋಡಿದಲ್ಲಿ ನಮ್ಮ ಋಷಿ ಮುನಿಗಳು ಅಷ್ಟೇ ನೀರನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿ ಅವರು ಶಾಪವನ್ನು ಕೂಡ ನೀರಿನಿಂದ ಕೊಡ್ತಾಯಿದ್ರು. ಯಾಕೆಂದರೆ ಆ ನೀರಿಗೆ ಕೆಟ್ಟದ್ದು ಮಾಡೋದು ಅಷ್ಟೇ ಶಕ್ತಿ ಇದೆ, ಹಾಗೆಯೇ ಒಳ್ಳೇದು ಮಾಡೋಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ. ಅದಕ್ಕೋಸ್ಕರ ನಾವು ನೀರನ್ನು ಯಾವಾಗಲೂ ನೀರಿನ ಹತ್ರ ಹೋದಲ್ಲಿ ಒಳ್ಳೆಯ ಮಾತಾಡೋದು. ಹಾಗೆಯೇ ನಮ್ಮ ದೇಹದಲ್ಲೂ ಅಷ್ಟೇ 70% ನೀರಿರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ನೀರನ್ನು ಯಾವಾಗಲೂ ಉಪಯೋಗಿಸ್ಬೇಕಂದ್ರೆ, ನೀರನ್ನು ಯಾವಾಗಲೂ ಕುಡಿಬೇಕಂದ್ರೆ ನಾವು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಾ ನಮಗೇನು ಕೆಲಸ ಆಗಬೇಕು ಅದನ್ನು ಹೇಳ್ಕೊಂಡು, ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂದ್ಕೊಂಡು ನೀವು ನೀರು ಕುಡಿಯೋದು, ನನಗೆ ಈ ಕೆಲಸ ಆಗಿದೆ ಅಂದ್ಕೊಂಡು ನೀರು ಕುಡಿಯೋದು. ನೋಡಿ, ನೀವು 21 ದಿನ ಅಥವಾ 48 ದಿನ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಆಗ ನಮಗೆ ಆ ಕೆಲಸ ಆಗುತ್ತೆ. ಯಾವಾಗಲೂ ನಾವು 1 ದಿನ 2 ದಿನ ಹೇಳಿದ್ರೆ ಆಗಲ್ಲ ಸ್ನೇಹಿತರೆ. ನೀವು 21 ದಿನ ಅಥವಾ 48 ದಿನ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ
ಪ್ರತಿದಿನವೂ ನೀರನ್ನು ಇಟ್ಕೊಂಡು ಈ ನಂಬರನ್ನು ಹೇಳ್ತಾ ಬನ್ನಿ, ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಿರಿಕರು ಕೂಡ ಹೇಳ್ತಾ ಇದ್ರು, ತುಂಬ ಮನೇಲಿ ನೀರನ್ನು ಖರ್ಚು ಮಾಡಬೇಡಿ, ನೀರನ್ನು ವೇಸ್ಟ್ ಮಾಡಬೇಡಿ ಅಂತ. ಯಾಕೆಂದರೆ ಹಣನೂ ಹಾಗೆ ವೇಸ್ಟ್ ಆಗುತ್ತೆ. ಅಥವಾ ನೀವು ಏನಾದರೂ ಟ್ಯಾಪ್ ಇತ್ತು, ಟ್ಯಾಪಲ್ಲಿ ಡ್ರಾಪ್ ಬೀಳ್ತಾ ಇತ್ತು ಅಂದರೆ ಅದನ್ನು ಮೊದಲು ಸರಿ ಮಾಡಿ, ಇಲ್ಲಾಂದರೆ ನಮ್ಮ ಹಣ ಸೋರಿಕೆ ಅದೇ ರೀತಿಯಾಗಿ ಆಗುತ್ತೆ ಅಂತಲೂ ಹೇಳ್ತಾ ಇದ್ರು. ಇನ್ನು ನಮ್ಮ ಚರ್ಮದ ಕಾಂತಿಗೋಸ್ಕರ ನೀರು ತುಂಬಾ ಉಪಯೋಗ. ಹಾಗಾಗಿ ಹೆಚ್ಚು ನೀರನ್ನು ಕುಡಿದು ಹೆಚ್ಚು ಲಿಕ್ವಿಡನ್ನು ತೊಗೊಂಡ್ರೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಪ್ರತಿದಿನ ನೀರನ್ನು ಕುಡಿಬೇಕಂದ್ರೆ ಯಾವ ನಂಬರನ್ನು ಇಳ್ಕೊಬೇಕು ಅಂತಲೂ ಹೇಳ್ತಾ ಇದ್ದೀನಿ. ಇದನ್ನು ಇವತ್ತು ಸಾಯಂಕಾಲ, ನೀವು ಶುಕ್ರವಾರ ಈ ದಿನ ಸಾಯಂಕಾಲ ಶುರು ಮಾಡಿ, ಅಂದರೆ ಸಾಯಂಕಾಲ ಅಂತಂದರೆ ರಾತ್ರಿ ಶುರು ಮಾಡಿ. ರಾತ್ರಿ ನೀರು ಕುಡಿಬೇಕಂದ್ರೆ ಈ ನಂಬರನ್ನು ಹೇಳೋದನ್ನು ಶುರು ಮಾಡಿ, ಅಥವಾ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನೀವು ನೀರು ಕುಡಿತೀರಲ್ಲ, ಆ ನೀರಿನಿಂದ ಶುರು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಆ ನಂಬರ್ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವಾಗ ಶುರು ಮಾಡಬೇಕು ಅನ್ನೋದಾದರೆ, ರಾತ್ರಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಟೈಮಲ್ಲಿ ನೀವು ಈ ನಂಬರನ್ನು ಹೇಳೋದಕ್ಕೆ ಶುರು ಮಾಡಿ, ಅಥವಾ ಬೆಳಗ್ಗೆ ಮಾರ್ನಿಂಗ್ ನೀರು ಕುಡಿತೀರಲ್ಲ ಅವಾಗಲಿಂದ ಶುರು ಮಾಡ್ಬೋದು. ಯಾವಾಗ ನೀರು ಕುಡಿದ್ರೂ ಆಮೇಲೆ ಹೇಳ್ತಾ ಬರ್ಬೋದು. ಇದನ್ನು ಬರೀ ರಾತ್ರಿನೇ ಹೇಳಬೇಕು, ಬೆಳಗ್ಗೆನೇ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಒಂದು ಗಾಜಿನ ಲೋಟದಲ್ಲಿ, ಆದಷ್ಟು ಗಾಜಿನ ಲೋಟವನ್ನು ನೀರನ್ನು ಕುಡಿಯೋದಕ್ಕೆ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ತಾಮ್ರದ್ದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಲೋಟವನ್ನು ನೀರನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ, ಅಂದರೆ ಈ ನಂಬರನ್ನು ಹೇಳ್ಬೇಕಾಗತ್ತೆ. ನೀವು ಮೊದಲು ಸಂಕಲ್ಪವನ್ನು ಮಾಡ್ಕೊಬೇಕು. ನಿಮಗೇನು ಕಷ್ಟ ಇದೆ, ನಿಮಗೇನು ಕೆಲಸ ಆಗಬೇಕು, ಈ ಲೋಟವನ್ನು ನೀವು, ಈಗ ಎಕ್ಸಾಂಪಲ್ ನೀವು ಒಂದು ಲೋಟವನ್ನು ಕೈಯಲ್ಲಿ ಇಟ್ಕೊಳ್ಳಿ. ಅಂದರೆ ಕುಡಿಯೋ ನೀರನ್ನು ನೀವು, ಅಂದರೆ ಫಿಲ್ಟರ್ ನೀರನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆ ದೇವರು, ಕುಲದೇವರನ್ನು ನೆನೆಸ್ಕೊಳ್ಳಿ ಮೊದಲು. ನಂತರ ನಾನು ಆ ಲೋಟವನ್ನು ಕೈಯಲ್ಲಿ ಇಟ್ಕೊಂಡು ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ, ಈ ನೀರಿನಿಂದ ಆರೋಗ್ಯ ತುಂಬಾ ಚೆನ್ನಾಗಾಗಿದೆ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು, ಮತ್ತು ಒಂದೊಂದು ಗುಟುಕು ಕುಡಿತಾ ಕೊಡು, ನಿಮಗೇನು ನಾನು ಸಂಪೂರ್ಣ ಆರೋಗ್ಯವಾಗಿದ್ದೀನಿ, ಈ ನೀರು ಕುಡಿಯೋದ್ರಿಂದ ನನಗೆ ಸಂಪೂರ್ಣ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಳ್ತಾ ನೀವು ನೀರನ್ನು ಕುಡಿಬೇಕಾಗತ್ತೆ. ಆಗ ನೀವು ಈ ನಂಬರನ್ನು ಕೂಡ ಹೇಳ್ಕೊಬೇಕು. ಶ್ರೀಂ 528 ಶ್ರೀಂ 528 ಅಂತ ಈ ನಂಬರನ್ನು ಹೇಳ್ತಾ ನೀವು ಮನಸ್ಸೆಲ್ಲ ಹೇಳ್ಕೊಂಡು ನೀವು ಸಂಪೂರ್ಣವಾಗಿ ನಾನು ಆರೋಗ್ಯವಾಗಿದ್ದೀನಿ, ಅಥವಾ ನಾನು ಹಣ ಕೊಟ್ಟಿದ್ದೀನಿ ನನಗೆ ವಾಪಸ್ ಬಂದಿದೆ, ಅಥವಾ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ, ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾರೆ ಅನ್ನೋದಾಗಲಿ ಈ ರೀತಿಯಾಗಿ ಹೇಳ್ಕೊತ ನೀವು ನೀರನ್ನು ಕುಡಿಬೇಕಾಗತ್ತೆ. ಮೊದಲು ನೀವು ರಾತ್ರಿ ಶುರು ಮಾಡಿ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀರಲ್ಲ ಆಗ್ಲಿಂದ ಶುರು ಮಾಡಿ. ಇನ್ನು ಯಾವಾಗ ನೀರು ಕುಡಿದ್ರೂ ಇದನ್ನು ಹೇಳ್ತಾ ಬನ್ನಿ, ಪ್ರತಿದಿನವೂ ಹೇಳ್ತಾ ಬರಬೇಕು. ಇದನ್ನು ಒಂದು 21 ದಿನ ಅಥವಾ 48 ದಿನ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅಷ್ಟು ದಿನ ಹೇಳಲೇಬೇಕು ಅಂತ ನೀವು. ಏಕೆಂದರೆ ಯಾವಾಗಲೂ ನಾವು ನೀರನ್ನು ಕುಡಿತೀರಿ ಸ್ನೇಹಿತರೆ, ಇದೇನು ದೊಡ್ಡ ವಿಷಯನೇ ಅಲ್ಲ. ಈ ಒಂದು ಚಿಕ್ಕ ವರ್ಡನ್ನು ಹೇಳೋದು ಅಂತಂದರೆ, ಆ ಒಂದು ಚಿಕ್ಕದಾಗಿರುವಂಥ ಒಂದು ನಂಬರನ್ನು ಹೇಳೋದು ತುಂಬಾ ಕಷ್ಟ ಇಲ್ಲ. ಹಾಗಾಗಿ ಆ ನಂಬರನ್ನು ನೀವು ಬಾಯಾಟ ಮಾಡಿದ್ರೆ, ಪ್ರತಿದಿನ ಹೇಳ್ತಾ ಬಂದರೆ ನಮಗೆ ಬಾಯಾಟ ಆಗಿಬಿಡುತ್ತೆ. ಒಂದು 2 ಸರಿ ಹೇಳಿದ್ರೆ ಸಾಕು, ಬಾಯಾಟ ಆಗುತ್ತೆ. ಆಮೇಲೆ ನೀವು ಇದನ್ನು ನೋಡ್ಕೊಬೇಕು ಅಂತ ಏನಿಲ್ಲ, ನೀರು ಕುಡಿಬೇಕಂದ್ರೆ ಈ ನಂಬರನ್ನು ಹೇಳ್ತಾ ನೀರು ಕುಡಿಯೋದು. ನಿಮಗೇನು ಕಷ್ಟ ಇದೆ ಅದನ್ನು ಹೇಳ್ಕೊತ ನನಗೆ ಬಗೆಹರಿದಿದೆ ಅಂದರೆ ನೀವು, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ, ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ, ನನ್ನ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ಕೊತ ನೀವು ನೀರು ಕುಡಿಯೋದ್ರಿಂದ ಆ ನೀರಿಗೆ ಅಷ್ಟೊಂದು ಶಕ್ತಿ ಇದೆ. ಆದಷ್ಟು ಬೇಗ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗ್ತಾ ಬರುತ್ತೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು ನೀರಿನಿಂದ ಈಸಿಯಾಗಿ ನಾವು ಸುಲಭವಾಗಿ ಬಗೆಹರಿಸ್ಕೊಬೋದು ಸ್ನೇಹಿತರೆ. ಇದಕ್ಕೇನು ಕಷ್ಟಪಡಬೇಕು, ದುಡ್ಡು ಖರ್ಚು ಮಾಡಬೇಕು, ಗಂಟೆಗಟ್ಟಲೆ ಮಂತ್ರ ಹೇಳಬೇಕು, ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕಂತ ಏನೂ ಇಲ್ಲ, ತುಂಬಾ ಈಸಿ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಆದರೆ ನೀರಿಗೆ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ ನೀರಿನ ಹತ್ರ ಮನೇಲಿ ಯಾವಾಗಲೂ ನಾವು ಅಡುಗೆ ಮಾಡಬೇಕಂದ್ರೂ ನಾವು ಒಳ್ಳೆಯ ಮಾತುಗಳು, ಅಡುಗೆ ತುಂಬ ಚೆನ್ನಾಗಾಗಿದೆ, ನಾವು ತುಂಬ ಚೆನ್ನಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ನಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ಅಟ್ರಾಕ್ಟಿವ್ ಆಗಿದ್ದೀನಿ ಅಂತ ಅಂದ್ಕೊಂಡು ನೀವು ನೀರು ಕುಡಿಯೋದ್ರಿಂದ ನೋಡಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ತುಂಬ ಜನಕ್ಕೆ ಈಗಂತೂ ಸಮ್ಮರ್ ಇದೆ, ತುಂಬ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ. ಅಂಥವರು ಕೂಡ ನೀವು ಹೆಚ್ಚು ನೀರನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನೀರನ್ನು ಇಟ್ಕೊಂಡು ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಸುಧಾರಿಸುತ್ತೆ. ಅದ್ರ ಜೊತೆ ನಿಮ್ಮದು ಯಾವುದೇ ಮನಿ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ
ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಈ ವಾಟರ್ ಟೆಕ್ನಿಕ್ ತುಂಬಾ ಒಳ್ಳೆ ಟೆಕ್ನಿಕ್ ಅಂತ ಅನ್ಬೋದು. ಈ ಟೆಕ್ನಿಕ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗಿರುವಂಥದ್ದು. ಹಾಗಾಗಿ ಎಲ್ಲರೂ ಯೂಸ್ ಮಾಡ್ಕೊತೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.